ಇನ್ನು ಕೊಲ್ಲಿ ಕದನದಲ್ಲಿ ಕ್ಷಣಕ್ಕೊಂದು ರಣರೋಚಕ ತಿರುವು ಸಿಗ್ತಾ ಇದೆ. ಏಕಾಂಗಿಯಾಗಿ ಇರಾನ್ ಹೋರಾಟವನ್ನ ಮಾಡ್ತಾ ಇರುವಂತ ವಿಚಾರವಾಗಿ ಇರಾನ್ ಪರ ಬೆಂಬಲಕ್ಕೆ ಚೀನಾ ನಿಂತಿದೆ. ಕೂಡಲೇ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಆಗ್ರಹಿಸಿದೆ ಚೀನಾ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ವ್ಯಕ್ತಪಡಿಸಿದೆ ಚೀನಾ. ಚೀನಾ ಬೆಂಬಲ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸಿದಂತ ಗಲ್ಫ್ ವಾರ್ ಮುಂದಿನ ನಡೆ. ನೋಡಿ, ಅಲ್ಲಿ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೋಬೇಕು. ಇರಾನ್ಗೆ ಚೀನಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ, ರಷ್ಯಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ? ನೋಡಿ, ಅಮೆರಿಕ ಇರಾನ್ ಅನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತೇಳಿ ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ಟರು ಕೂಡ ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಿದ್ದು ಮೃತಪಟ್ಟಂತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ. ಆತ ಟಾರ್ಗೆಟ್ ಆಗಿದ್ದ. ಕಳೆದ ಒಂದು ತಿಂಗಳ ಹಿಂದೆ ನ್ಯೂಕ್ಲಿಯರ್ ಘಟಕದ ಮೇಲೆ ದಾಳಿಯನ್ನು ಕೂಡ ಅಮೆರಿಕ ಸೇನೆ ಮಾಡಿತ್ತು. ಅದರ ಬಗ್ಗೆ ಜಗತ್ತಿನಾದ್ಯಂತ ವರದಿಗಳು ಕೂಡ ಆಗಿತ್ತು. ಇಸ್ರೇಲ್ ಪರವಾಗಿ ನಿಂತಿರೋದು ಅಮೆರಿಕ. ಇಸ್ರೇಲ್ ಯಾಕೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ, ಇರಾನ್ ಹಮಾಸ್, ಹೌತಿ, ಹೆಜ್ಬುಲ್ಲಾ ಬಂಡುಕೋರರನ್ನ ಬೆಳೆಸ್ತಾ ಇದೆ, ಬೆನ್ನೆಲುಬಾಗಿದೆ. ನಮ್ಮ ಇಸ್ರೇಲಿಗರನ್ನ 2 ವರ್ಷಗಳ ಹಿಂದೆ ಶನಿವಾರದಂದು ನುಗ್ಗಿ ಕೊಂದ್ರಲ್ವಾ, ಅದಕ್ಕೆ ಪ್ರತೀಕಾರವಾಗಿ ಖಮೇನಿ ಟಾರ್ಗೆಟ್ ಆಗಿದ್ದು ಇಸ್ರೇಲ್ಗೆ. ಈಗ ರಷ್ಯಾ ಮತ್ತು ಚೀನಾ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಆನೆ ಬಲ ಬರ್ತಾ ಇದೆ. ರಷ್ಯಾ ಒಂದ್ ಕಡೆ ಬಹಿರಂಗವಾಗಿ ಎಲ್ಲಿ ಹೇಳ್ಕೊಂಡಿಲ್ಲ, ಆದ್ರೆ ಚೀನಾ ಮಾತ್ರ ಅಧಿಕೃತವಾಗಿ ಹೇಳಿಕೊಂಡಿದೆ. ಇನ್ನು ಕೊಲ್ಲಿ ಕದನದಲ್ಲಿ ಕ್ಷಣಕ್ಕೊಂದು ರಣರೋಚಕ ತಿರುವು ಸಿಗ್ತಾ ಇದೆ. ಏಕಾಂಗಿಯಾಗಿ ಇರಾನ್ ಹೋರಾಟವನ್ನ ಮಾಡ್ತಾ ಇರುವಂತ ವಿಚಾರವಾಗಿ ಇರಾನ್ ಪರ ಬೆಂಬಲಕ್ಕೆ ಚೀನಾ ನಿಂತಿದೆ. ಕೂಡಲೇ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಆಗ್ರಹಿಸಿದೆ ಚೀನಾ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ವ್ಯಕ್ತಪಡಿಸಿದೆ ಚೀನಾ. ಚೀನಾ ಬೆಂಬಲ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸಿದಂತ ಗಲ್ಫ್ ವಾರ್ ಮುಂದಿನ ನಡೆ. ನೋಡಿ, ಅಲ್ಲಿ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೋಬೇಕು. ಇರಾನ್ಗೆ ಚೀನಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ, ರಷ್ಯಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ? ನೋಡಿ, ಅಮೆರಿಕ ಇರಾನ್ ಅನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತೇಳಿ ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ಟರು ಕೂಡ ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಿದ್ದು ಮೃತಪಟ್ಟಂತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ. ಆತ ಟಾರ್ಗೆಟ್ ಆಗಿದ್ದ. ಕಳೆದ ಒಂದು ತಿಂಗಳ ಹಿಂದೆ ನ್ಯೂಕ್ಲಿಯರ್ ಘಟಕದ ಮೇಲೆ ದಾಳಿಯನ್ನು ಕೂಡ ಅಮೆರಿಕ ಸೇನೆ ಮಾಡಿತ್ತು. ಅದರ ಬಗ್ಗೆ ಜಗತ್ತಿನಾದ್ಯಂತ ವರದಿಗಳು ಕೂಡ ಆಗಿತ್ತು. ಇಸ್ರೇಲ್ ಪರವಾಗಿ ನಿಂತಿರೋದು ಅಮೆರಿಕ. ಇಸ್ರೇಲ್ ಯಾಕೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ, ಇರಾನ್ ಹಮಾಸ್, ಹೌತಿ, ಹೆಜ್ಬುಲ್ಲಾ ಬಂಡುಕೋರರನ್ನ ಬೆಳೆಸ್ತಾ ಇದೆ, ಬೆನ್ನೆಲುಬಾಗಿದೆ. ನಮ್ಮ ಇಸ್ರೇಲಿಗರನ್ನ 2 ವರ್ಷಗಳ ಹಿಂದೆ ಶನಿವಾರದಂದು ನುಗ್ಗಿ ಕೊಂದ್ರಲ್ವಾ, ಅದಕ್ಕೆ ಪ್ರತೀಕಾರವಾಗಿ ಖಮೇನಿ ಟಾರ್ಗೆಟ್ ಆಗಿದ್ದು ಇಸ್ರೇಲ್ಗೆ. ಈಗ ರಷ್ಯಾ ಮತ್ತು ಚೀನಾ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಆನೆ ಬಲ ಬರ್ತಾ ಇದೆ. ರಷ್ಯಾ ಒಂದ್ ಕಡೆ ಬಹಿರಂಗವಾಗಿ ಎಲ್ಲಿ ಹೇಳ್ಕೊಂಡಿಲ್ಲ, ಆದ್ರೆ ಚೀನಾ ಮಾತ್ರ ಅಧಿಕೃತವಾಗಿ ಹೇಳಿಕೊಂಡಿದೆ. ಇನ್ನು ಕೊಲ್ಲಿ ಕದನದಲ್ಲಿ ಕ್ಷಣಕ್ಕೊಂದು ರಣರೋಚಕ ತಿರುವು ಸಿಗ್ತಾ ಇದೆ. ಏಕಾಂಗಿಯಾಗಿ ಇರಾನ್ ಹೋರಾಟವನ್ನ ಮಾಡ್ತಾ ಇರುವಂತ ವಿಚಾರವಾಗಿ ಇರಾನ್ ಪರ ಬೆಂಬಲಕ್ಕೆ ಚೀನಾ ನಿಂತಿದೆ. ಕೂಡಲೇ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಆಗ್ರಹಿಸಿದೆ ಚೀನಾ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ವ್ಯಕ್ತಪಡಿಸಿದೆ ಚೀನಾ. ಚೀನಾ ಬೆಂಬಲ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸಿದಂತ ಗಲ್ಫ್ ವಾರ್ ಮುಂದಿನ ನಡೆ. ನೋಡಿ, ಅಲ್ಲಿ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೋಬೇಕು.
ಇರಾನ್ಗೆ ಚೀನಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ, ರಷ್ಯಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ನೋಡಿ. ಅಮೆರಿಕ ಇರಾನ್ ಅನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತೇಳಿ ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ಟರು ಕೂಡ ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಿದ್ದು ಮೃತಪಟ್ಟಂತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ. ಆತ ಟಾರ್ಗೆಟ್ ಆಗಿದ್ದ. ಕಳೆದ ಒಂದು ತಿಂಗಳ ಹಿಂದೆ ನ್ಯೂಕ್ಲಿಯರ್ ಘಟಕದ ಮೇಲೆ ದಾಳಿಯನ್ನು ಕೂಡ ಅಮೆರಿಕ ಸೇನೆ ಮಾಡಿತ್ತು. ಅದರ ಬಗ್ಗೆ ಜಗತ್ತಿನಾದ್ಯಂತ ವರದಿಗಳು ಕೂಡ ಆಗಿತ್ತು. ಇಸ್ರೇಲ್ ಪರವಾಗಿ ನಿಂತಿರೋದು ಅಮೆರಿಕ. ಇಸ್ರೇಲ್ ಯಾಕೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ, ಇರಾನ್ ಹಮಾಸ್, ಹೌತಿ, ಹೆಜ್ಬುಲ್ಲಾ ಬಂಡುಕೋರರನ್ನ ಬೆಳೆಸ್ತಾ ಇದೆ, ಬೆನ್ನೆಲುಬಾಗಿದೆ. ನಮ್ಮ ಇಸ್ರೇಲಿಗರನ್ನ 2 ವರ್ಷಗಳ ಹಿಂದೆ ಶನಿವಾರದಂದು ನುಗ್ಗಿ ಕೊಂದ್ರಲ್ವಾ, ಅದಕ್ಕೆ ಪ್ರತೀಕಾರವಾಗಿ ಖಮೇನಿ ಟಾರ್ಗೆಟ್ ಆಗಿದ್ದು ಇಸ್ರೇಲ್ಗೆ. ಈಗ ರಷ್ಯಾ ಮತ್ತು ಚೀನಾ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಆನೆ ಬಲ ಬರ್ತಾ ಇದೆ. ರಷ್ಯಾ ಒಂದ್ ಕಡೆ ಬಹಿರಂಗವಾಗಿ ಎಲ್ಲಿ ಹೇಳ್ಕೊಂಡಿಲ್ಲ, ಆದ್ರೆ ಚೀನಾ ಮಾತ್ರ ಅಧಿಕೃತವಾಗಿ ಹೇಳಿಕೊಂಡಿದೆ. ಇನ್ನು ಕೊಲ್ಲಿ ಕದನದಲ್ಲಿ ಕ್ಷಣಕ್ಕೊಂದು ರಣರೋಚಕ ತಿರುವು ಸಿಗ್ತಾ ಇದೆ. ಏಕಾಂಗಿಯಾಗಿ ಇರಾನ್ ಹೋರಾಟವನ್ನ ಮಾಡ್ತಾ ಇರುವಂತಹ ವಿಚಾರವಾಗಿ ಇರಾನ್ ಪರ ಬೆಂಬಲಕ್ಕೆ ಚೀನಾ ನಿಂತಿದೆ. ಕೂಡಲೇ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಆಗ್ರಹಿಸಿದೆ ಚೀನಾ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ವ್ಯಕ್ತಪಡಿಸಿದೆ ಚೀನಾ. ಚೀನಾ ಬೆಂಬಲ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸಿದಂತ ಗಲ್ಫ್ ವಾರ್ ಮುಂದಿನ ನಡೆ. ನೋಡಿ, ಅಲ್ಲಿ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೋಬೇಕು. ಇರಾನ್ಗೆ ಚೀನಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ, ರಷ್ಯಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ನೋಡಿ. ಅಮೆರಿಕ ಇರಾನ್ ಅನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತೇಳಿ ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ಟರು ಕೂಡ ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಿದ್ದು ಮೃತಪಟ್ಟಂತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ. ಆತ ಟಾರ್ಗೆಟ್ ಆಗಿದ್ದ. ಕಳೆದ ಒಂದು ತಿಂಗಳ ಹಿಂದೆ ನ್ಯೂಕ್ಲಿಯರ್ ಘಟಕದ ಮೇಲೆ ದಾಳಿಯನ್ನು ಕೂಡ ಅಮೆರಿಕ ಸೇನೆ ಮಾಡಿತ್ತು. ಅದರ ಬಗ್ಗೆ ಜಗತ್ತಿನಾದ್ಯಂತ ವರದಿಗಳು ಕೂಡ ಆಗಿತ್ತು. ಇಸ್ರೇಲ್ ಪರವಾಗಿ ನಿಂತಿರೋದು ಅಮೆರಿಕ. ಇಸ್ರೇಲ್ ಯಾಕೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ, ಇರಾನ್ ಹಮಾಸ್, ಹೌತಿ, ಹೆಜ್ಬುಲ್ಲಾ ಬಂಡುಕೋರರನ್ನ ಬೆಳೆಸ್ತಾ ಇದೆ, ಬೆನ್ನೆಲುಬಾಗಿದೆ. ನಮ್ಮ ಇಸ್ರೇಲಿಗರನ್ನ 2 ವರ್ಷಗಳ ಹಿಂದೆ ಶನಿವಾರದಂದು ನುಗ್ಗಿ ಕೊಂದ್ರಲ್ವಾ, ಅದಕ್ಕೆ ಪ್ರತೀಕಾರವಾಗಿ ಖಮೇನಿ ಟಾರ್ಗೆಟ್ ಆಗಿದ್ದು ಇಸ್ರೇಲ್ಗೆ. ಈಗ ರಷ್ಯಾ ಮತ್ತು ಚೀನಾ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಆನೆ ಬಲ ಬರ್ತಾ ಇದೆ. ರಷ್ಯಾ ಒಂದ್ ಕಡೆ ಬಹಿರಂಗವಾಗಿ ಎಲ್ಲಿ ಹೇಳ್ಕೊಂಡಿಲ್ಲ, ಆದ್ರೆ ಚೀನಾ ಮಾತ್ರ ಅಧಿಕೃತವಾಗಿ ಹೇಳಿಕೊಂಡಿದೆ.